ಬಹುತೇಕ ಟಿ ಎಕ್ಸಾಮ್ ಯಾವುದೇ ಕಾರಣಕ್ಕೂ ಪೋಸ್ಟ್ಪೋನ್ ಆಗಲ್ಲ ಅಂತಕ್ಕಂಥ ಸತ್ಯ ನಿಮಗೆ ಗೊತ್ತಾಗ್ಬಿಡುತ್ತೆ. ಈಗ 7ನೇ ತಾರೀಕೆ ಮಸ್ಟ್ ಅಂಡ್ ಶುಡ್ ಅದು ಕಂಪಲ್ಸರಿ ಕಂಡಕ್ಟ್ ಆಗುತ್ತೆ ಅನ್ನೋದು ಸೊ ನಿಮಗೆ ಗೊತ್ತಾಗ್ಬಿಡುತ್ತೆ. ನೋಡಿ ಇಲ್ಲಿ ಶಾಲಾ ಶಿಕ್ಷಣ ಇಲಾಖೆ ನೋಡಿ ಯಾವಾಗ ಬಿಲ್ ಬಿಟ್ಟಿರುವಂತ ಇದನ್ನ ಪ್ರಕಟಣೆಯಲ್ಲಿ ಹೇಳಿದ್ರು ಅವರು 18/11/2025 ಜಸ್ಟ್ ಒಂದು ಫ್ಯೂ ಡೇಸ್ ಬ್ಯಾಕ್ ನೆನ್ಮನೆ ಬಂದಿರತಕ್ಕಂಥ ಪ್ರಕಟಣೆ ಇದು ಇಲಾಖೆಯಿಂದ. ಸೊ ಏನ್ ಹೇಳಿದಾರೆ ಅಬ್ಸರ್ವ್ ಮಾಡಿ ಇಲ್ಲಿ. ಇದನ್ನ ರೆಫರೆನ್ಸ್ ಆಗಿ ಯಾಕೆ ಹೇಳ್ತಾ ಇದೀನಿ ಅಂದ್ರೆ ಕನ್ಫರ್ಮ್ ಡೇಟ್ ಅದೇ ಡೇಟ್ಗೆ ಎಕ್ಸಾಮ್ ನಡೀತಿದೆ ಅಂತಕ್ಕಂಥದ್ದು ನಿಮಗೆ ಗೊತ್ತಾಗಲಿ ಅಂತ ಅಷ್ಟೇ, ಕನ್ಫ್ಯೂಸ್ ಆಗೋದು ಬೇಡ ಅಂತ. 2025 ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ ದಿನಾಂಕ 7/12/2025 ನೋಡಿ ಇಲ್ಲಿ ರಾಜ್ಯಾದ್ಯಂತ ನಡೆಯಲಿದ್ದು, ಈ ಸಂಬಂಧ ಪರೀಕ್ಷಾ ಕೇಂದ್ರಗಳಲ್ಲಿ ಪರಿಶೀಲನಾ ಉಪಕರಣ ಸಾಧನಗಳನ್ನು ಸೆಕ್ಯೂರಿಟಿ ಆನ್ಸಿಲರಿ ಸರ್ವಿಸಸ್ ಅಂತ ಹೇಳ್ತಾರೆ ಅದನ್ನ. ಫಾರ್ ಎಕ್ಸಾಂಪಲ್ CC ಕ್ಯಾಮ್ರಾವನ್ನು ಹಾಕೋದಾಗಿರ್ಬೋದು ಅಥವಾ ಬೇರೆ ಬೇರೆ ಒಂದಷ್ಟು ಸಾಧನಗಳನ್ನ ಅಳವಡಿಸೋದಾಗಿರ್ಬೋದು, ಇದಕ್ಕೆ ಸಂಬಂಧಪಟ್ಟ ಹಾಗೆ ಅಳವಡಿಸುವ ಕುರಿತು ಈ ಪ್ರೊಕ್ಯೂರ್ಮೆಂಟ್ ಪೋರ್ಟಲ್ ಮೂಲಕವಾಗಿ ಟೆಂಡರ್ನನ್ನ ಆಹ್ವಾನ ಮಾಡಲಾಗಿದೆ. ಸೊ ಆಸಕ್ತರು ನಿಗದಿತ ದಿನಾಂಕದ ಒಳಗೆ ಅಥವಾ ಅವಧಿ ಒಳಗಡೆ ಟೆಂಡರ್ ಅನ್ನ ಸಲ್ಲಿಸುವಂತೆ ಕೋರಲಾಗಿದೆ ಅಂತ. ಸೊ ಯಾರಾದರೂ ಟೆಂಡರ್ ತಗೊಳ್ಳೋರಿದ್ರೆ ನೀವು ಅದನ್ನ ಬೇಕಾದ್ರೆ ವಹಿಸಿಕೊಂಡು ರಾಜ್ಯಾದ್ಯಂತ CCಗಳನ್ನ ನೀವು ಅದನ್ನ ಅಳವಡಿಸಲಿಕ್ಕೆ ನಿಮ್ಗೆ ಅವಕಾಶ ಇದೆ. ನೀವು ಬೇಕಾದ್ರೆ ಅದನ್ನ ಬಂದು ಮಾತಾಡ್ಬಿಟ್ಟು ನೀವು ಟೆಂಡರ್ ತಗೊಳ್ಬಹುದು ಅನ್ನಲಿಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಕಟಣೆಯಲ್ಲಿ ಈ ಒಂದು ವಿಷಯಗಳನ್ನ ತಿಳಿಸಿದ್ದಾರೆ. ಸೊ ಯಾವುದಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ಒಂದು ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಸಾಧನವನ್ನ ಅಳವಡಿಕೆ ಮಾಡಲಿಕ್ಕೆ ಟೆಂಡರ್ ಬಿಡುಗಡೆ ಮಾಡಿದ್ದಾರೆ, ಒನ್ ಅಂಡ್ ಓನ್ಲಿ ಕರ್ನಾಟಕ ರಾಜ್ಯ ಶಿಕ್ಷಕರ ಅರ್ಹತಾ ಪರೀಕ್ಷೆ ಡಿಸೆಂಬರ್ 7ನೇ ತಾರೀಕು ಏನ್ ನಡೀತಾ ಇದೆ ಆ ಒಂದು ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ. ಹಾಗಾಗಿ ಇದೊಂದು ಅಥೆಂಟಿಕ್ ಇನ್ಫಾರ್ಮೇಶನ್ ಇದು, ಆಯ್ತಾ. ಸೊ ಯಾರು ಗೊಂದಲ ಆಗೋದು ಬೇಡ ಈಗ, ಯಾಕಂದ್ರೆ ನೀವು ಇನ್ನೊಂದಷ್ಟು ದಿನಗಳಷ್ಟೇ ಬಾಕಿ ಉಳಿದ್ರು. ಡಿಸೆಂಬರ್ 7th ಅಂದ್ರೆ ದ ಡೇಸ್ ಆರ್ ವೆರಿ ನಿಯರ್, ತುಂಬಾ ಟೈಮ್ ಕಡಿಮೆ. ಈ ಟೈಮಲ್ಲಿ ಕೂತ್ಕೊಂಡು ಇಡೀ ಸಿಲೆಬಸ್ ಎಲ್ಲ ಓದ್ತೀವಿ ಅಂದ್ರೆ ಆಗಲ್ಲ. ಕ್ವಶನ್ ಪೇಪರ್ಸ್ ಆರ್ ದ ಬೆಸ್ಟ್ ಮೆಟೀರಿಯಲ್ಸ್ ನಿಮ್ಗೆಲ್ಲ. ಕ್ವಶನ್ ಪೇಪರ್ಸ್ ಮತ್ತೆ ಕ್ವಶನ್ ಬ್ಯಾಂಕ್ ಇವೆಲ್ಲ ಇಟ್ಕೊಂಡು ಪ್ರಿಪೇರ್ ಆಗಿ ಅಷ್ಟೇ. ನಾವು ಈ ಮೂಮೆಂಟ್ ಅಲ್ಲಿ ಇಡೀ ಸಿಲೆಬಸ್ ಕಾಪಿ ಡೌನ್ಲೋಡ್ ಮಾಡಿ ಪ್ರಿಂಟ್ ತಗೊಂಡು ಓದ್ತೀವಿ ಅಂತಂದ್ರೆ ಇಂಪಾಸಿಬಲ್, ಯಾವುದೇ ಕಾರಣಕ್ಕೂ ಸಾಧ್ಯ ಆಗಲ್ಲ. ನೀವು ಒಂದು ಸಬ್ಜೆಕ್ಟ್ ಅನ್ನು ಸರಿಯಾಗಿ ಮುಗಿಸೋಕ್ಕಾಗಲ್ಲ. ನೀವು ಹಂಗ್ ಮಾಡ್ಲಿಕ್ಕೆ ಹೋದ್ರೆ ಬೇರೆ ವಿಷಯಗಳನ್ನು ಓದ್ಲಿಕ್ಕಾಗಲ್ಲ, ಹಂಗೆ ಆಗ್ಬಿಡುತ್ತೆ. ಹಾಗಾಗಿ ದಯಮಾಡಿ ಕ್ವಶನ್ ಪೇಪರ್ಸ್ ಆಗ್ಬಿಟ್ರೆ ನಿಮ್ಗೆ ಆಲ್ಮೋಸ್ಟ್ ಎಲ್ಲಾ ಪತ್ರಿಕೆಗಳು ಅಲ್ಲಿ ಕ್ಲಬ್ ಆಗಿರುತ್ತೆ. ಕ್ವಶನ್ಸ್ ಒಂದು ಐಡಿಯಾ ಬಿಲ್ಡ್ ಆಗುತ್ತೆ. ಸೊ ನಿಮ್ ಪುಣ್ಯ ಚೆನ್ನಾಗಿದ್ದು ಕೆಲವೊಂದು ಕ್ವಶನ್ಸ್ ರಿಪೀಟ್ ಆಯ್ತು ಅಂತಂದ್ರೆ ಡೆಫಿನೆಟ್ಲಿ ನಿಮ್ಗೆ ಅಂಕಗಳು ಬಂದಂಗೆ ಆಗುತ್ತೆ. ಸೊ ಇವೆಲ್ಲವನ್ನ ನೀಟಾಗಿ ಯೋಚನೆ ಮಾಡಿಕೊಂಡು ಸರಿಯಾದ ರೀತಿ ಸಿಸ್ಟಮೆಟಿಕ್ ಆಗಿ ನಿಮ್ಮ ಅಧ್ಯಯನವನ್ನ ಆರಂಭ ಮಾಡಿ. ಸೊ ಏನು ಇಲಾಖೆಯಿಂದ ಪ್ರಕಟಣೆ ಬಿಡುಗಡೆ ಆಗಿತ್ತು ಇದನ್ನ ರೆಫರೆನ್ಸ್ ಆಗಿ ಇಟ್ಕೊಂಡು ಹೇಳಿದ್ರೆ, ಸೊ ಯಾವುದೇ ಕಾರಣಕ್ಕೂ ಬಹುತೇಕ ಟಿ ಎಕ್ಸಾಮು 7ನೇ ತಾರೀಕು ಡಿಸೆಂಬರ್ ಕಂಡಕ್ಟ್ ಆಗ್ಲಿಕ್ಕೆ ಏನು ಅಫಿಷಿಯಲ್ ನೋಟಿಫಿಕೇಶನ್ ಮೆನ್ಷನ್ ಮಾಡಿದರೆ ಅದೇ ದಿನ 100% ನಡೀತಿದೆ ಈಗ, ಆಯ್ತಾ. ಯಾಕಂದ್ರೆ ಈಗ ಆಲ್ರೆಡಿ ಎಲ್ಲಾ ಕಡೆ ಸರ್ಕ್ಯುಲರ್ ಆಗ್ತಾ ಇದಾರೆ ಈಗ. ಸೊ ಯಾರಾದ್ರೂ ಟೆಂಡರ್ ಇದ್ರೆ ಅವ್ರು ಬಂದ್ ತಗೊಂಡು ಎಲ್ಲಾ ರೂಮ್ಸ್ ಅಂತ ಏನಿರುತ್ತೆ ಎಕ್ಸಾಮ್ ಕಂಡಕ್ಟ್ ಮಾಡ್ತಕ್ಕಂಥ ಕೊಠಡಿಗಳು ಅಲ್ಲಿಗೆಲ್ಲ CCs ಎಲ್ಲ ಹಾಕ್ಬೇಕು ಅಂತಕ್ಕಂಥದ್ದು ಈಗ ಟೆಂಡರ್ಗೆ ಆಹ್ವಾನ ಮಾಡಿದ್ದಾರೆ. ಇನ್ನು ಇದೇ ಬಂದಾದ್ಮೇಲೆ ಇನ್ನು ಪೋಸ್ಟ್ಪೋನ್ ಆಗೋದು ಸಾಧ್ಯನೇ ಇಲ್ಲ ಬಿಡಿ. ಹಾಗಾಗಿ ದಯಮಾಡಿ ಆ ಡೇಟ್ಗೆ ಸ್ಟಿಕನ್ ಆಗ್ಬಿಟ್ಟು ಸೊ ಸಿಸ್ಟಮ್ಯಾಟಿಕ್ ಆಗಿ ಓದ್ಬಿಡಿ ಅಷ್ಟೇ. ಎಲ್ಲಾ ಪ್ರಶ್ನೆ ಪತ್ರಿಕೆ ನೀಟಾಗಿ ಬಿಡಿಸ್ಕೋಬಿಡಿ, ಅದೊಂದೇ ದಾರಿ ಈಗ. ಯಾಕಂದ್ರೆ ಇದು ಟೈಮ್ ತುಂಬಾ ಕಡಿಮೆ ಇರೋದ್ರಿಂದ ಎಲ್ಲವನ್ನ ಓದ್ಲಿಕ್ಕಂತೂ ಸಾಧ್ಯ ಆಗಲ್ಲ, ನಾನು ಅವಾಗಲೇ ಹೇಳ್ದ ಹಾಗೆ. ಹಾಗಾಗಿ ಒಂಚೂರು ಇದನ್ನ ರೆಫರೆನ್ಸ್ ಆಗಿ ಇಟ್ಕೊಂಡು ನಿಮ್ಗೆ